ಈಗ ದುಡಿತಿದ್ದೀರಾ? ಹೌದು, ತುಂಬ ಕಷ್ಟ ಮಾಡ್ತೀನಿ, ಸುತ್ತ ಮಾಡ್ತೀನಿ, ಇಲ್ಲಿ ಕ್ಲೀನಿಂಗ್ ಮಾಡ್ತೀನಿ, ಕಾಸು ಕ್ಲೀನಿಂಗ್ ಎಲ್ಲ ಕಡೆ ಮಾಡ್ತೀನಿ ಕ್ಲೀನಿಂಗ್. ಮ್ಯಾಟ್, ಸಾಲು, ಕ್ಯಾಪು, ಬಾಕ್ಸಿಂಗ್ ಪೋಸ್ಟು ಅದು ಮಾಡ್ತೀನಿ. ಸ್ಕೇಟಿಂಗ್ನಲ್ಲಿ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ನಲ್ಲಿ ಭಾಗವಹಿಸಿದ್ದ, ರಾಷ್ಟ್ರೀಯ ಮಟ್ಟದ ಬಾಚಿಬಾಲಲ್ಲಿ ಅವನು ಭಾಗವಹಿಸಿದ್ದ. ಸಾಧಿಸುವ ಛಲವಿದ್ದರೆ ಮನುಷ್ಯನಿಗೆ ಯಾವುದೂ ಕಷ್ಟಕರವಲ್ಲ ಎಂಬ ಮಾತಿದ್ದು, ಅಂತೆಯೇ ಎಂಥದ್ದೇ ನ್ಯೂನ್ಯತೆ ಇದ್ದರೂ ಅದನ್ನು ಮೆಟ್ಟಿ ನಿಂತು ಸಾಧನೆಯ ಶಿಖರವನ್ನೇರಬಹುದು ಎಂಬುದಕ್ಕೆ ಇಲ್ಲೊಬ್ಬ ಬಾಲಕ ಸಾಕ್ಷಿಯಾಗಿದ್ದಾನೆ. ಅವನೇ ಗೌತಮ್ ಪಿ. ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಿಶೇಷಚೇತನರ ಶಾಲೆಯ ವಿದ್ಯಾರ್ಥಿ ಗೌತಮ್ ಪಿ ತನ್ನ ನಿಷ್ಠೆ ಮತ್ತು ಪರಿಶ್ರಮದ ಮೂಲಕ ನ್ಯೂನ್ಯತೆಯನ್ನು ಮೀರಿ ಯಶಸ್ಸಿನ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿದ್ದಾನೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗಳನ್ನು ಮಾಡಿರುವ ಗೌತಮ್ ಹಲವಾರು ರಾಷ್ಟ್ರೀಯ ಮಟ್ಟದ ವಿಶೇಷಚೇತನರ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗಳಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾನೆ. ಗೌತಮ್ ಬೆಂಗಳೂರು ಶಾಲೆ ಸತ್ತಿನಕ ಬ್ಯಾಂಗ್ಳೂರು. ನಾನು ಚಿಕ್ಕ ಸಾನ್ನಿಧ್ಯ ಸ್ಕೂಲ್ ಬಂದಿದ್ದೇನೆ. ಅದಕ್ಕೆ ಎಂಗೆ ಹೆಸರುಗಾನ ಕಲಿಯೋದ ಸರ್ಸ ಕಡ್ಲಿ ಅವನು ಕಳಿಸಿಕೊಡ್ತಾರೆ ಹೆಸರುಗಾನ. ಮತ್ತು ಶ್ರೀಕೃಷ್ಣ ಇಷ್ಟುಂಟಾರ ನಾನು ಮಾಡ್ತೀನಿ. ಮತ್ತು ಸುಬಾರ ಜಾಮುಂದಿಕನ ಬಸ್ಸಿನ ತುಂಬ ಮಾಡ್ತೀನಿ. ಮ್ಯಾಟ್, ಸಾಲು, ಕ್ಯಾಪು, ಬಾಕ್ಸಿಂಗ್ ಪೋಸ್ಟು ಅದು ಮಾಡ್ತೀನಿ. ಅದು ತುಂಬ ಖುಷಿ ಆಗ್ತದೆ. ಸಾನ್ನಿಧ್ಯ ಸ್ಕೂಲ್ ಒಂದು ತುಂಬ ಇಷ್ಟ. ಭವ್ಯಕ್ಕೆ ಹಿಂಗೆ ಆಸೆ ಆಗ್ತದೆ ಸಾನ್ನಿಧ್ಯಗೆ. ಎಲ್ಲ ಟೀಚರ್ಸ್ ಕೂಡ ಖುಷಿ ಆಗ್ತದೆ. ಹೌದು, ತುಂಬ ಕಷ್ಟ ಮಾಡ್ತೀನಿ, ಸುತ್ತ ಮಾಡ್ತೀನಿ, ಇಲ್ಲಿ ಕ್ಲೀನಿಂಗ್ ಮಾಡ್ತೀನಿ, ಕಾಸು ಕ್ಲೀನಿಂಗ್ ಎಲ್ಲ ಕಡೆ ಮಾಡ್ತೀನಿ ಕ್ಲೀನಿಂಗ್. ಯಕ್ಷಗಾನದತ್ತ ಅಪಾರ ಆಸಕ್ತಿ ಹೊಂದಿರುವ ಈ ಪ್ರತಿಭಾವಂತ ಯುವಕ ನಾನಾ ವೇದಿಕೆಗಳಲ್ಲಿ ಯಶಸ್ವಿ ಪ್ರದರ್ಶನ ನೀಡಿ ಕಲಾ ಜಗತ್ತಿಗೆ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದ್ದಾನೆ. ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿ. ನಮ್ಮ ಶಾಲೆಯ ಓರ್ವ ವಿದ್ಯಾರ್ಥಿ ಗೌತಮ್ ಪೂಜಾರಿ. ತಾಯಿಗೆ 2 ಮಕ್ಕಳು, ಬಡತನದ ಕುಟುಂಬ, ಅದ್ಯಪಾಡಿಯಲ್ಲಿರುವುದು. ಇವನೇನಿಲ್ಲಿ ಸೇರಿದಾಗ ಇವನಲ್ಲೂ ತುಂಬ ವರ್ತನೆಯ ಸಮಸ್ಯೆಗಳೆಲ್ಲ ಇತ್ತು. ಯಾಕೆಂದರೆ ಈ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಂಥ ಮಕ್ಕಳನ್ನು ಅಲ್ಲಿಯ ಪರಿಸರದವರು ಸೇರಿಸಿಕೊಂಡು ಒಳ್ಳೆಯ ವಿಚಾರವನ್ನು ಕಲಿಸುವುದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಕಲಿಸ್ತಾರೆ. ಈ ವಿಚಾರದಲ್ಲಿ ಪ್ರತಿಯೊಬ್ಬ ಹೆತ್ತವರು ಜಾಗರೂಕತರಾಗಿರಬೇಕು. ತಮ್ಮ ಮಕ್ಕಳ ಅಂಥ ಗುಂಪಿಗೆ ಸೇರಿಕೊಳ್ಳದಂತೆ ಜಾಗ್ರತೆ ವಹಿಸಿಕೊಳ್ಳಬೇಕು. ಗೌತಮ್ ಪಿ ಈಗ ತನ್ನ ಸ್ವಂತ ಕಾಲಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬೋದು. ಸೆಲ್ಫ್ ಅಡ್ವೊಕಸಿ ಏನು ಅಂತ ಹೇಳಿದರೆ, ಅವನನ್ನು ಇಲ್ಲಿ ವಾಚ್ಮ್ಯಾನ್ ಆಗಿ ನಾವು ಸೇರಿಸಿಕೊಂಡಿದ್ದೇವೆ. ನಮ್ಮ ಗ್ರ್ಯಾಂಟ್ ಅನುದಾನ ಪಡೆಯುವ ಇದರಲ್ಲಿ ಲಿಸ್ಟಲ್ಲಿ ಅವ ಇದ್ದಾನೆ. ತಿಂಗಳಿಗೆ ಅವನಿಗೆ ಸಂಬಳ ಸಿಗ್ತದೆ. ಅವನಿಗೆ ಸಿಗತಕ್ಕಂಥ ಸಂಬಳವನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಸಂಬಳ ಅಂತ ಹೇಳಲಿಕ್ಕಾಗೋದಿಲ್ಲ, ಕ್ಷಮಿಸಿ, ಅದು ಗೌರವಧನ. ಅದನ್ನು ಅವನ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿಗೆ ಹಾಕ್ತಾ ಇದ್ದೇವೆ. ಅವನಿಗೆ ಎಲ್ಲದರಲ್ಲೂ ಯಾಕೆಂತ ಹೇಳಿದರೆ, ಅವನನ್ನು ಅವನ ಆಂಟಿ ತಂದು ಇಲ್ಲಿ ಸೇರಿಸಿದ್ದು, ಅವರೇ ಹೆಚ್ಚು ಪ್ರೀತಿ ಮಾಡ್ತಾರೆ. ಅದರೊಟ್ಟಿಗೆ ತಾಯಿ ಕೂಡ ಪಾಪ ಬಡ ವರ್ಗದವರು. ಆದರೆ ಇವನಲ್ಲಿ ಎಲ್ಲ ಪ್ರತಿಭೆ ಇದೆ. ಇವತ್ತು 11 ಯಕ್ಷಗಾನದ ಪ್ರಸಂಗಗಳು ನಮ್ಮಲ್ಲಿ ಇದ್ದರೂ ಕೂಡ ಅದರಲ್ಲಿ 11ರಲ್ಲೂ ಈತ ಇದ್ದಾನೆ. ಅದರಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾನೆ. ಆ ದಿಗಣ ತೆಗೆಯುವುದನ್ನು ಕೂಡ ಇವನು ಚೆನ್ನಾಗಿ ಕಲ್ತಿದ್ದಾನೆ. ಅದನ್ನು ಶರತ್ ಕುಮಾರ್ ಕದ್ರಿ ಅವರು, ದೀಕ್ಷಿತ್ ಅವರು, ಸುಚೇತ್ರವರು ಅವನಿಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಕೋವಿಡ್ ಸಂದರ್ಭದಲ್ಲಿ ಶಾಲೆಗೆ ರಜೆ ಇದ್ದಾಗ ಶಾಲೆ ಮುಚ್ಚಲ್ಪಟ್ಟಿತ್ತು. ಬೇರೆ ಬೇರೆ ಯಕ್ಷಗಾನ ತಂಡಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕುಣಿತ ಮಾಡಿ ಅದರಲ್ಲೂ ಹಣ ಗಳಿಸಿದ್ದಾನೆ. ಅದನ್ನು ಖುಷಿಯಲ್ಲಿ ಹೇಳಿಕೊಳ್ತಾನೆ. ಸೊ ಇದೆಲ್ಲ ವಿಚಾರಗಳು ಹೇಳುವಾಗ ನಮ್ಗೆ ತುಂಬ ಸಂತೋಷ ಆಗ್ತದೆ. ಸ್ಕೇಟಿಂಗ್ನಲ್ಲಿ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ನಲ್ಲಿ ಭಾಗವಹಿಸಿದ್ದ,
ರಾಷ್ಟ್ರೀಯ ಮಟ್ಟದ ಬಾಚಿಬಾಲಲ್ಲಿ ಅವನು ಭಾಗವಹಿಸಿದ್ದ. ಆದರೆ ಅವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಿಲ್ಲ. ಇನ್ನೊಂದು ದಿನ ಆಗಲೂಬಹುದು ಎಂಬ ಒಂದು ಆತ್ಮವಿಶ್ವಾಸ ನಮಗಿದೆ. ಒಟ್ಟಿನಲ್ಲಿ ಇವನನ್ನೊಂದು ಮಾನವನನ್ನಾಗಿ ರೂಪಿಸಿದ್ದೇವೆಂಬ ಸಂತೋಷ ನಮಗಿದೆ. ಕೇವಲ ಕ್ರೀಡೆ ಮತ್ತು ಕಲೆ ಮಾತ್ರವಲ್ಲದೆ ಸ್ವಸಮರ್ಥನೆ ಅಡಿಯಲ್ಲಿ ಉದ್ಯೋಗ ಮಾಡುತ್ತಾ ತನ್ನ ಆದಾಯವನ್ನು ನಿರ್ವಹಿಸುತ್ತಿದ್ದು ಮಾನಸಿಕ ದೃಢತೆ ಮತ್ತು ಛಲವು ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸಬಹುದು ಎಂಬುದಕ್ಕೆ ಸುಂದರ ಉದಾಹರಣೆಯಾಗಿದ್ದಾನೆ.